ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಹೋರಾಟ ಒಳ ಮೀಸಲಾತಿ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಬಿ ಕೃಷ್ಣ ಅಧ್ಯಕ್ಷರು ಹಾಗೂ ಶ್ರೀ ಅನದಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಿಂತಕರು, ಸಿ ಕೆ ಶೇಖರ್ ಕರ್ನಾಟಕ ರಾಜ್ಯ ದಲಿತ ಪದವೀಧರ ಸಂಘ ರಾಜ್ಯ ಉಪಾಧ್ಯಕ್ಷರು, ಶಂಕರ್ ಪ್ರಸಾದ್ ನಿವೃತ್ತ ಜಿಲ್ಲಾ ವಿಸ್ತರಣಾಧಿಕಾರಿ, ಶಿವರಾಜು ಮರಳಿಗ DSS, ಎಂ ಸ್ವಾಮಿ ಜಿಲ್ಲಾ ಸಂಘಟನೆ ಅಧ್ಯಕ್ಷರು, ಮಾದಾರ ಚೆನ್ನಯ್ಯ, ಮಾದಾರ ಸಭಾ ಆಲ್ಸೆಟ್ಟಳ್ಳಿ, ಶ್ರೀನಿವಾಸ್ ಬಸರಾಳು, ಪ್ರಭುಸ್ವಾಮಿ ಪೊಲೀಸ್ ನಿವೃತ್ತ, ಭೈರವಸ್ವಾಮಿ ಉಮೇಶ್ ಪಾಪಣ್ಣ ಇತರರು ಇದ್ದರು. ಈ ಸಮಿತಿಯ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ CK ಪಾಪಯ್ಯರವರು ಅಧ್ಯಕ್ಷತೆಯನ್ನು ವಹಿಸಿದರು. ವರದಿ ಡೈಮಂಡ್ ಕನ್ನಡ ಟಿವಿ ಮಂಡ್ಯ. ಈ ಉರಿ ಬಿಸಿಲಿನಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. 21ನೇ ತಾರೀಕಿಗೆ ಪಾದಯಾತ್ರೆ ಬೆಂಗಳೂರಿನಲ್ಲಿ ಕೊನೆಗೊಳ್ಳುತ್ತದೆ. ಆ ಪಾದಯಾತ್ರೆಗೆ ನನ್ನ ಜಿಲ್ಲೆಯ ಮಂಡ್ಯ ಜಿಲ್ಲೆಯಿಂದ ವಿವಿಧ ಮುಖಂಡರುಗಳು 7 ತಾಲೂಕುಗಳಿಂದಲೂ ಸಹ ಮುಖಂಡರುಗಳು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಲ್ಲಿ ಹೋಗಿ ಅವರಿಗೆ ಬೆಂಬಲ ಸೂಚಿಸಿ ಏನು ಫ್ರೀಡಮ್ ಪಾರ್ಕಿಯಲ್ಲಿ ನಾವು ಜಾಯ್ನ್ ಆಗಿ ಕೊಟ್ಟಿದ್ದೀವಿ. ಸರ್ಕಾರದ ವಿರುದ್ಧ ಕೂಡಲೇ ಸಿದ್ದರಾಮಯ್ಯ ಜಾರಿ ಮಾಡಬೇಕು. ಈ ಸಮಾಜ 30 ವರ್ಷದಿಂದ ಕೂಗು ಕೇಳ್ತಾ ಇಲ್ಲ ಸಿದ್ದರಾಮಯ್ಯನಿಗೆ. ತನ್ನ ಕಪಟತನ ಮೆರೀತಾ ಇದ್ದಾನೆ ಸಿದ್ದರಾಮಯ್ಯ. ರಾಜ್ಯದಲ್ಲಿ ನಂಬರ್ 1 ಕಪಟಿಯಾಗಿ ಹೋಗಿದ್ದಾನೆ ಸಿದ್ದರಾಮಯ್ಯ. ಇದೇನಾದ್ರೂ ಇನ್ನೊಂದು ಈಗ 15 ದಿನದೊಳಗೆ ಜಾರಿ ಮಾಡ್ತಾ ಇದ್ದಾರೆ. 21 ನಂತರ ಈ ರಾಜ್ಯದಲ್ಲಿ ನಮ್ಮ ಸಮಾಜ ಎದ್ದು ನಿಂತಿದೆ. ಸಿದ್ದರಾಮಯ್ಯನ ಕುರ್ಚಿ ಹೋದ್ರೋಲಿ ಅಂತ ಇದ್ದಾನೆ. ಎಲ್ಲ ಅನುಭವಿಸಾಗಿದೆ. ನನಗೆ ಏನು ಬೇಕು ಅಂತ. ಕಾಂಗ್ರೆಸ್ ವಿನಾಶ ಸಿದ್ದರಾಮಯ್ಯನಿಂದ ಪ್ರಾರಂಭ ಆಗ್ತದೆ. ಅವನು ಕುರ್ಚಿ ಕಟ್ಟಾಡೋದಲ್ಲ, ನೆಕ್ಸ್ಟ್ ಭವಿಷ್ಯದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗ್ತದೆ. ಮಾದರಿಗೆಲ್ಲ ಪಣ ತೊಟ್ಟು ನಿಂತಿದ್ವಿ. ಎಲ್ಲ ಕಡೆ ನಾವು ಸಿದ್ದರಾಮಯ್ಯ ಎಲ್ಲ ಕಾಂಗ್ರೆಸ್ ಮುಗಿಸ್ತೀವಿ. 15 ದಿನದೊಳಗೆ ಗಡುವು ಕೊಡ್ತಾ ಇದ್ದೀನಿ. ಕೂಡಲೇ ಜಾರಿ ಮಾಡ್ಬೇಕು ಸಿದ್ದರಾಮಯ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಒಳ ಮೀಸಲಾತಿನ ಆನರಬಲ್ ಸುಪ್ರೀಂ ಕೋರ್ಟ್ನ ಚೇರಡಿಗಾಕ ಕೂತಿದ್ದಾನೆ. ಇದಕ್ಕೆ ಖರ್ಗೆಜಿ ಅಪ್ಪಾಜಿ ಇದನ್ನ ಜಾರಿ ಮಾಡೋದು ಬೇಡ ಮಾದಿಗರಿಗೆ ಅಂದ್ಬಿಟ್ಟು ನಮ್ಮ ಮಲತಾಯಿ, ನಮಗೆ ಅವರು ಮಲತಾಯಿ ಆಗಿದ್ದಾರೆ. ಈ ನನ್ನ ಮಕ್ಕಳು ಕೊಡಬಾರದು ಅಂದ್ಬಿಟ್ಟು ಖರ್ಗೆಜಿ ಇದನ್ನ ಅಪ್ಡೇಟ್ ಮಾಡಿದ್ದಾರೆ, ಹಿಡಿದೆತ್ತಿದ್ದಾರೆ. ಮುಂದೆ ಇದ್ರ ಪರಿಣಾಮ ಕಾಂಗ್ರೆಸ್ ವಿನಾಶಕ್ಕೆ ಆನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕಾಂಗ್ರೆಸ್ ಅನ್ನ ಸರ್ವನಾಶ ಮಾಡಿಬಿಟ್ಟು ಈ ರಾಜ್ಯದಲ್ಲಿ ಹೋಗ್ತೇನೆ. ನಾವೆಲ್ಲ ಎದ್ದಿರ್ತೀವಿ. ಕಾಂಗ್ರೆಸ್ನ ನಾವು ಬುಡಸಮೇತ ಕಿತ್ತಾಕ್ತೀವಿ ಅಂತ ಹೇಳ್ತಾ ಈ ಒಳ ಮೀಸಲಾತಿ ಬೇಕು ಅಂತ ನಮ್ಮ 34 ವರ್ಷದ ಅವಿರತ ಹೋರಾಟಕ್ಕೆ ಈಗ ಒಂದು ತಾರ್ಕಿಕ ಅಂತ್ಯಾಡ ಕಾಲ ಬಂದಿದೆ. ಸುಪ್ರೀಂ ಕೋರ್ಟ್ ಈಗ ನಮ್ಮ ಪರವಾಗಿ ಈ ಆದೇಶನ ಹೊರಡಿಸಿದೆ. ಈಗಾಗಲೇ ರಾಷ್ಟ್ರದ ಹರಿಯಾಣ ರಾಜ್ಯ ಇರ್ಬೋದು, ತೆಲಂಗಾಣ ರಾಜ್ಯ ಇರ್ಬೋದು, ಆಂಧ್ರ ಪ್ರದೇಶ ರಾಜ್ಯ ಇರ್ಬೋದು, ಈಗಾಗಲೇ ಅದನ್ನು ಜಾರಿಗೊಳಿಸಿದ್ದಾವೆ. ಕರ್ನಾಟಕ ರಾಜ್ಯನೂ ಕೂಡ ಅದರಲ್ಲಿ ಎಣಿಸೋಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇರೋದ್ರಿಂದ ಈ ಕೂಡಲೇ ಸರ್ಕಾರ ಏನು ಒಳ ಮೀಸಲಾತಿಯನ್ನು ಎಷ್ಟು ಬೇಗ ಅದನ್ನು ಜಾರಿಗೆ ತಂದು ಈ ಜನಾಂಗಕ್ಕೆ ತಾವು ನ್ಯಾಯ ಒದಗಿಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ಮಂಡ್ಯನೇ ನಾಂದಿ ಆಗುತ್ತೆ ಅಂತ ಹೇಳಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ತಮ್ಮ ಹೆಸರು? ಶಂಕರ್ ಪ್ರಸಾದ್. ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಮೀನಾಮೇಷ ಎಣಿಸ್ತಾ ಇದ್ದೀರಿ. ಇದು ಶಾಪ, ಮಾದಿಗರ ಶಾಪ ನಿಮಗೆ ತಟ್ಟುತ್ತೆ. ನೀವು ಈ ಕೂಡಲೇ ಸನ್ಮಾನ್ಯ ಮಾದೇವಪ್ಪನವ್ರಿಗೆ ಸೂಚನೆ ಕೊಡಬೇಕು. ಏನಿದು ಬ್ಯಾಕ್ಲಾಗ್ 33,000 ಹುದ್ದೆಗಳನ್ನು ಒಳ ಮೀಸಲಾತಿ ಜಾರಿಯಾಗಿ ಮೊದಲೇ ತುಂಬ್ತೀನಿ ಅಂತ ಹೇಳ್ತಾ ಇದ್ದೀರಿ. ಇದು ನಮ್ಮ ಸಮಾಜಕ್ಕೆ ಮಾಡುವಂಥ ದ್ರೋಹ ಅಂತ ನಾನಾದರೂ ಭಾವಿಸ್ತೀನಿ. ಈ ಕೂಡಲೇ ಮಾದೇವಪ್ಪನವ್ರಿಗೆ ಸೂಚನೆ ಕೊಡಬೇಕು. ಒಳ ಮೀಸಲಾತಿ ಜಾರಿಯಾಗುವವರೆಗೂ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬಾರ್ದು. ಅಂತೆ ನೀವು 2 ತಿಂಗಳು ಗಡುವು ತಗೊಂಡು ನಾಗಮೋಹನ್ ದಾಸ್ರವರ ಆಯೋಗವನ್ನು ರಚನೆ ಮಾಡಿದ್ರಿ. ರಚನೆ ಮಾಡಿ ಈಗ 4 ತಿಂಗಳಾಯಿತು. ನೀವು ಮೀನಾಮೇಷ ಎಣಿಸ್ತಾ ಇದ್ದ ಸರ್ಕಾರ ಈ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಆಗ್ರಹಿಸ್ತಾ ಇದ್ದೀನಿ.
ತಮ್ಮ ಹೆಸರು? ಬಿ ಕೃಷ್ಣ ಅಂತೇಳಿ. ಆ ಆದೇಶ ಆದರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾಕೋ ಅಹಿಂದ ನಾಯಕ ಅಂತ ಹೇಳ್ಕೊಂಡು ಇವತ್ತು ಇಡೀ ಸಿಂಹಪಾಲು ಪರಿಶಿಷ್ಟ ಜಾತಿನಲ್ಲಿ ಇರ್ತಕ್ಕಂಥ ಸಿಂಹಪಾಲು ಮಾದಿಗ ಸಮುದಾಯಕ್ಕೆ ಬಹಳ ಘನಘೋರ ಅನ್ಯಾಯವನ್ನು ಮಾಡ್ತಾ ಇರ್ತಕ್ಕಂಥ ಹಾಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಇದು ನಿಮಗೆ ಸರಿನಾ? ಮಾದಿಗರ ಶಾಪಕ್ಕೆ ತುತ್ತಾದಂಥವರು ಯಾರೋ, ಅವರ ಶಾಪಕ್ಕೆ ಗುರಿಯಾದಂಥವ್ರು ಯಾರೂ ವಿಮೋಚನೆ ಆಗಿಲ್ಲ. ಆದ್ರಿಂದನೇ ನಿಮಗೆ ಕಾಲು ನೋವು, ಕೈ ನೋವು ಎಲ್ಲ ಬರ್ತಾ ಇರ್ತಕ್ಕಂಥದ್ದು ಅಂತ ನಾನು ಕೂಡ ಭಾವಿಸ್ತೀನಿ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ನನ್ನ ಸಮುದಾಯದ ಜನ ನೂರಾರು ಮನೆಗಳು ಹಾಳಾಗಿದ್ದಾರೆ, 10 ಜನ ಕಾಲು ಕೈಗಳನ್ನ ಕಳ್ಕೊಂಡಿದ್ದಾರೆ, ಜೀವವನ್ನು ಕಳ್ಕೊಂಡಿದ್ದಾರೆ. ಯಾಕಂದರೆ ಇವತ್ತು ಕಾಂಗ್ರೆಸ್ ಮಾದಿಗರ ಬಹಳ ಕಟ್ಟ ವಿರೋಧಿಯಾಗಿದೆ. ನಾವು 21ನೇ ತಾರೀಕಿನಲ್ಲಿ ನಡೀತಕ್ಕಂಥ ಒಂದು ಬೆಂಗಳೂರಿನಲ್ಲಿ ಕ್ರಾಂತಿಕಾರಿ ಪಾದಯಾತ್ರೆಯನ್ನು ಹರಿಹರದಿಂದ 5ನೇ ತಾರೀಕಿನಲ್ಲಿ ಹರಿಹರದಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿದಂಥ ಒಂದು ಸಮಾಧಿ ಇದೆಯಲ್ಲ, ಆ ಸಮಾಧಿಯಿಂದ ಹರಿಹರದಿಂದ ಬೆಂಗಳೂರಿಗೆ ಪಾದಯಾತ್ರೆ ಹೊರಟಿದೆ. ನಾವು 21ನೇ ತಾರೀಕು ನಾವು ಬರ್ತಾ ಇದ್ದೀವಿ. ಇಲ್ಲಿ ಮಂಡ್ಯದಿಂದನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಯುವಕರನ್ನ ಕರ್ಕೊಂಡು ಬರ್ತಾ ಇದ್ದೀವಿ. ನಾವು ಬಂದು ಫ್ರೀಡಮ್ ಪಾರ್ಕ್ನಲ್ಲಿ ನಿಮಗೆ ಒಂದು ಮನವಿ ಕೊಟ್ಟು ಕೈ ಕಟ್ಟು ಹಿಂದಿಗೆ ಬರೋದಿಲ್ಲ. ಅಲ್ಲಿ ನಮ್ಮ ನಾಯಕರುಗಳು ಏನು ಹೇಳ್ತಾರೆ, ವಿಧಾನಸೌಧ ಮುತ್ತಿಗೆ ಹಾಕು ಅಂದರೂ ಹಾಕ್ತೀವಿ. ನಾವು ನಮ್ಮ ಪ್ರಾಣ ಹೋದ್ರೂ ಬಿಡೋದಿಲ್ಲ, ನಮ್ಮ ಪಾಲನ್ನು ನಾವು ಪಡೆದೇ ತೀರ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾದಿಗ ಸಮುದಾಯ ಸಿಡಿದು ಹೇಳೋದಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಂಡು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ಆಯಾ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಕೊಡಬೇಕು. ಇಲ್ಲ ಅಂದರೆ ನಿಮ್ಮ ಮಂತ್ರಿಮಂಡಲದ ಮಹನೀಯರನ್ನು ಈ ರಾಜ್ಯಗಳಲ್ಲಿ ಓಡಾಡಲಿಕ್ಕೆ, ಅದರಲ್ಲೂ ಈ ಜಿಲ್ಲೆಗಳಲ್ಲಿ ಓಡಾಡಲಿಕ್ಕೆ ನಾವು ಬಿಡಲ್ಲ ಎಂಬತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಒಂದು ಹೋರಾಟದ ಮತ್ತೆ ನಮ್ಮ ಸಭೆಯ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮಾದಿಗರ ಹೋರಾಟ 4 ತಿಂಗಳಾದರೂ ಕೂಡ ಈವರೆಗೂ ಕ್ರಮ ತಗೊಂಡು CM ಸಿದ್ದರಾಮಯ್ಯನವರು ಮಾಡ್ತಾ ಇಲ್ಲ. ತಕ್ಷಣವೇ ಮಾಡಬೇಕು ಅಂತೇಳಿ ನಾವು ಕೇಳ್ಕೊತಾವೆ. ಇಲ್ಲ ಅಂತಾರೆ ಭಾಳ ಗಲಾಟೆ ಎದ್ದು ಮಂಡ್ಯ ಜಿಲ್ಲೆನೇ ನಾವು ಸ್ಟ್ರೈಕ್ ಮಾಡ್ತೀವಿ. ಪಾಪಣ್ಣ ಅಂತ. ನಿಮ್ಮ ಹೆಸರು? ಪಾಪಣ್ಣ ಅಂತ. ಒಳ ಮೀಸಲಾತಿ ಹೋರಾಟ ಏನು ನಡೀತಾ ಇದೆ, ಜಾರಿ ಮಾಡೋದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಅದು 21ನೇ ತಾರೀಕು ಸುಮಾರು ಏನು ಹರಿಹರದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಬರ್ತಾ ಇದೆ. ಅದು 21ಕ್ಕೆ ಬೆಂಗಳೂರು ಫ್ರೀಡಮ್ ಪಾರ್ಕ್ಗೆ ಬರ್ತದೆ. ಆ ಹತ್ರದ್ದು ಫ್ರೀಡಮ್ ಪಾರ್ಕ್ನಲ್ಲಿ ಏನು ರಾಜ್ಯದ ಒಂದು ಬೃಹತ್ ಮಾದಿಗರ ಸಮಾವೇಶ ಏನು ನಾವು ಹಮ್ಮಿಕೊಂಡಿದ್ದಾರೆ ಸ್ಟೇಟಲ್ಲಿ, ಅದಕ್ಕೆ ಕೂಡ ನಾವು ಮಂಡ್ಯದಿಂದ ನಾವೆಲ್ಲ ಸಮಾಜದ ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು, ಎಲ್ಲ ಸಮಾಜದ ಬಂಧುಗಳು ಎಲ್ಲ ಪ್ರತಿ ಅವರ ತಾಲೂಕಿನಿಂದ ಸ್ವಯಂ ಪ್ರೇರಿತವಾಗಿ ಒಂದು ಸ್ವಂತ ವೆಹಿಕಲ್ಗಳನ್ನ ಮಾಡಿಕೊಂಡು ಸ್ವಯಂ ಪ್ರೇರಿತ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನೆಲ್ಲ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾವೆಲ್ಲ ಇಲ್ಲಿನ ಸಮಾಜ ಮುಖಂಡಗಳೆಲ್ಲ ಸೇರಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಈಗ ನಮಗೆ ಏನು ದಾಖಲಾತಿ ಹುದ್ದೆಗಳು ಇರ್ತಕ್ಕಂಥದ್ದು ಏನೀಗ ಕುಂತಕ್ಕಂಥದ್ದಕ್ಕೆ ಸರ್ಕಾರ ಹೊರಟಿದೆ. ದಯಮಾಡಿ ಅದನ್ನ ಕೂಡಲೇ ಸ್ಥಗಿತ ಮಾಡಬೇಕು. ಇದೇನು ನಾಗಮೋಹನ್ ದಾಸ್ ವರದಿ ಇದೆ, ನಾಗಮೋಹನ್ ದಾಸ್ ವರದಿನ ಪಡ್ಕೊಂಡು ತದನಂತರ ತಾವು ವರದಿ ಪಡೆದ ಗಾಳಿ ಆದ ನಂತರ ನಮಗೆ ದಾಖಲಾತಿ ಹುದ್ದೆಗಳನ್ನ ಕುಂತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾಗಬೇಕು. ಅಲ್ಲಿವರೆಗೆ ಸ್ಥಗಿತಗೊಳಿಸಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರವನ್ನ, ನಮ್ಮ ಜಿಲ್ಲೆಯ ಎಲ್ಲ ಮಾದಿಗ ಸಮಾಜದ ಮುಖಂಡರುಗಳು ಮತ್ತು ಸಮಾಜ ಜನತೆ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ. ಎಲ್ಲ ಒಗ್ಗೂಡಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತ ನಮ್ಮೆಲ್ಲ ಸಮಾಜ ಮುಖಂಡರುಗಳಿಗೆ, ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ